ಇವತ್ತು ಕೂಡ ಬೀನ್ಸ್ ಕುಯ್ಯೋದಿತ್ತು ಫ್ರೆಂಡ್ಸ್. 2 ದಿನದಿಂದ ಅನ್ನ ತಿಂದು ಬೇಜಾರಾಗಿದೆ ಅಂತ ಇವತ್ತು ಅವ್ರಿಗೂ ಸೇರಿಸಿ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಆಮೇಲೆ ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ನನ್ನ ಮಗ ಮತ್ತು ನಾನು ಸ್ಕೂಟಿಲಿ ತೋಟಕ್ಕೆ ಹೋದ್ವಿ. ಆಮೇಲೆ ಅಲ್ಲೋಗಿ ಬೀನ್ಸ್ ಕುಯ್ದು ಅಂತೂ ಇವತ್ತು ಬೀನ್ಸಿನ ಕತೆ ಮುಗಿಸ್ತು. ರೇಟ್ ಏನಿಲ್ಲ ಫ್ರೆಂಡ್ಸ್, ಬೀನ್ಸಲ್ಲಿ ಅಂಥದ್ದು ಲಾಭ ಏನಾಗಲಿಲ್ಲ. ಆಮೇಲೆ ಬೀನ್ಸ್ ಕುಯ್ದಾಯ್ತು. ಇವತ್ತು ಬೇಗನೆ ಕುಯ್ದಾಗಿತ್ತು, 1 ಗಂಟೆಗೆಲ್ಲ. ಇವರು ಸಾಮಾನು ಸರಂಜಾಮು ಎಲ್ಲ ಬ್ಯಾಗಿಗೆ ತುಂಬಿಕೊಂಡು ನನಗೆ ಬಾಯ್ ಮಾಡಿ ಮುಂದಿನ ವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟರು. ಅಲ್ಲಿಂದ ನಾನು ಕೂಡ ಮನೆ ಕಡೆ ಬಂದೆ. ಇವತ್ತು 4 ಚೀಲ ಸಿಕ್ಕಿದ್ದು ಬೀನ್ಸು. ಆಮೇಲೆ ಸಂಜೆ ತರಕಾರಿ ಅಣ್ಣ ಬಂದರು. ಕೊರೋನಾ ಬಂದಾಗಿಂದ ಹಳ್ಳಿಗಳಿಗೆಲ್ಲ ತರಕಾರಿ ಬರೋಕ್ಕೆ ಶುರುವಾಗಿದೆ. ಇವಣ್ಣ ಬರುತ್ತೆ ಯಾವಾಗಲೂ. ಆಮೇಲೆ ಮನೆಗೆ ಸ್ವಲ್ಪ ತರಕಾರಿ ತಗೊಂಡೆ, ಈರುಳ್ಳಿ ಮೆಣಸಿನ್ಕಾಯಿ ಹಿಂಗೆ